Good morning, children. Okay, today let us solve this playing with numbers problems related to addition and subtraction of three-digit numbers by reversing the order of the digits. Okay, now let us see addition of three-digit numbers. So many children told that they didn't understand how to solve the problems. 2-3 children sent me message. So you see what you have to do here. Actually, three-digit number means you can write that as ABC. Generally, you can write that as ABC, isn't it? So, number means here three-digit number. There are three digits: 1, 2, 3. Units place, tens place, hundreds place. So 374 is three-digit number, and if you want you can take that as let ABC. If you take ABC is equals to 374. ABC ಅಂದ್ರೆ three-digit number ಜನರಲ್ ಆಗಿ ಬರೀತೀವಿ ನಾವು. ಇದನ್ನ ಈಕ್ವಲ್ಸ್ ಟು 374 ಅಂತ ಬರ್ಕೊಂಡ್ರಿ ಅಂದ್ರೆ ನೀವು ಈಗ ಇದನ್ನ ರಿವರ್ಸ್ ಮಾಡಿದಾಗ ಯಾವ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಬಂದಿರುತ್ತೆ. ಸಿ ಫಸ್ಟ್ ಬಂದಿದೆ ಅಂದ್ರೆ ತಗೊಂಡಿರೋ ಸಂಖ್ಯೆಯಲ್ಲಿ ಸಿ ಯಾವುದು 4 ಆಗಿರುತ್ತೆ, ಅದನ್ನೇ ಫಸ್ಟ್ ಬರೀಬೇಕಾಗತ್ತೆ. ಮತ್ತೆ ಇದನ್ನ ರಿವರ್ಸ್ ಮಾಡುವಾಗ ಆರ್ಡರು ಸೇಮ್ ಇರಬೇಕು. ನೀವು ಎ ಬಿ ಸಿ ಅಂತ ಫಸ್ಟ್ ತಗೊಂಡ್ರೆ ನೆಕ್ಸ್ಟ್ ರಿವರ್ಸ್ ಮಾಡುವಾಗ ಸಿ ಎ ಬಿ ಅಂತಾನೆ ಬರ್ಕೊಳ್ಬೇಕಾಗತ್ತೆ. ಬುಕ್ಕಲ್ಲಿ ಇರೋ ಪ್ರಕಾರ ಸಿ ಬಿ ಎ ಅಂತ ಬರ್ಕೊಂಡ್ರೆ ಆಡ್ ಮಾಡಿದಾಗ ಕೆಲವು ಸಂಖ್ಯೆಗೆ ಫ್ರಾಕ್ಷನ್ ಡೆಸಿಮಲ್ ಪಾಯಿಂಟ್ ಬಂದು ಮುಂದ್ಗಡೆ ಸಂಖ್ಯೆ ಇದ್ದಿರುತ್ತೆ. ನಾನು ಚೆಕ್ ಮಾಡಿದಾಗ ಅದಕ್ಕೋಸ್ಕರ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅದೇ ಆರ್ಡರ್ ಅಲ್ಲೇ ನೀವು ಡಿಜಿಟ್ಸ್ ಅನ್ನ ರಿವರ್ಸ್ ಮಾಡ್ಕೊಳ್ಳಿ. ಎ ಬಿ ಸಿ ಇದೆ ಅಂದ್ರೆ ಸಿ ಎ ಬಿ ಅಂತಾನೆ ಬರ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಿ ಸಿ ಎ ಅಂತಾನೆ ಬರ್ಕೊಳ್ಳಿ. ಆಮೇಲೆ ಯಾವ ಡಿಜಿಟ್ ಫಸ್ಟ್ ಇದೆ ಅದರ ವ್ಯಾಲ್ಯೂವನ್ನ ಫಸ್ಟ್ ಬರೀರಿ. ಎರಡನೇ ಯಾವ ಡಿಜಿಟ್ ಇದೆ ಅದ್ರ ವ್ಯಾಲ್ಯೂವನ್ನ ಎರಡನೇ ಬರೀರಿ. ಮೂರನೇ ಯಾವ ಡಿಜಿಟ್ ಇದೆ ಅದ್ರ ವ್ಯಾಲ್ಯೂವನ್ನ ಮೂರನೇ ಬರೀತಾ ಹೋಗ್ಬೇಕು. ಈಗ ಇಲ್ಲಿ ಎ ಬಿ ಸಿ ಇಸ್ ಈಕ್ವಲ್ಸ್ ಟು 374, ಸಿ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ವ್ಯಾಲ್ಯೂ 4 ಇರೋದ್ರಿಂದ 4 ಫಸ್ಟ್ ಬಂತು 437. ಆಮೇಲೆ ಬಿ ಇಲ್ಲಿ ಫಸ್ಟ್ ಇದೆ, ಆದ್ರಿಂದ ಬಿ ವ್ಯಾಲ್ಯೂ ಎಷ್ಟಿದೆ 7 ಇದೆ ಇಲ್ಲಿ ಫಸ್ಟ್ ನಮಗೆ ಕೊಟ್ಟಿರೋ ಸಂಖ್ಯೆಯಲ್ಲಿ. ಆದ್ರಿಂದ ನೀವು 743 ಅನ್ನ ಬರ್ಕೊಳ್ತೀರಿ. ಆಮೇಲೆ ಇವು ಮೂರು ಸಂಖ್ಯೆಯನ್ನ ಆಡ್ ಮಾಡಬೇಕು. ಎ ಬಿ ಸಿ ಪ್ಲಸ್ ಸಿ ಬಿ ಎ ಪ್ಲಸ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಜನರಲ್ ರೂಲ್ ಏನ್ ಹೇಳುತ್ತೆ, ಇದು ಮೂರು ಸಂಖ್ಯೆಯನ್ನ ಕೂಡಿಸಿದ್ರೆ 111 ಇಂಟು ಬ್ರಾಕೆಟ್ ಒಳಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಇವು ಮೂರು ಕೊಟ್ಟಿರೋ ಸಂಖ್ಯೆಯ ಡಿಜಿಟ್ ಏನಿದೆ 374 ಅವು ಮೂರನ್ನ ಸಪರೇಟ್ ಆಗಿ ಬರ್ಕೊಂಡು ಅದನ್ನು ಕೂಡಿಸಿದ್ರೆ ಅದ್ರ ಸಮ್ಮು ಇಂಟು 111 ಅಂದ್ರೆ ಈ ಸಂಖ್ಯೆ ಬರುತ್ತೆ 374 ಅಂತ ಜನರಲ್ ಫಾರ್ಮುಲಾ ಹೇಳತ್ತಲ್ವಾ. ಅದಕ್ಕಾಗಿ ಈ ಆಕ್ಚುಲಿ 111 ಅಂದ್ರೆ 37 ಇಂಟು 3 ಆಗುತ್ತೆ. ಸೊ 37 ಇಂಟು 3 ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರೀತಾರೆ ಅವರು. ನೆಕ್ಸ್ಟ್ ಈಗ ನಾನು ಏನ್ ಮಾಡ್ತೇನೆ, ಇದನ್ನೆಲ್ಲ ಆಡ್ ಮಾಡ್ತೀನಿ. ಮೂರು ಸಂಖ್ಯೆಯನ್ನ ಡಿಜಿಟ್ಸ್ ಅನ್ನ ನಾವು ರಿವರ್ಸ್ ಮಾಡಿ ಬರ್ಕೊಂಡಿರೋ ಸಂಖ್ಯೆ ಏನಿದೆ ಮೂರು ಸಂಖ್ಯೆ, ಅವು ಮೂರು ಸಂಖ್ಯೆಯನ್ನ ಆಡ್ ಮಾಡ್ತೇನೆ. ಆಡ್ ಮಾಡಿದಾಗ ನನಗೆ ಬರೋ ಉತ್ತರ ಹೇಗಿರುತ್ತೆ ಅಂದ್ರೆ 37 ಇಂಟು 3 ಇಂಟು 3 ಪ್ಲಸ್ 7 ಪ್ಲಸ್ 4 ಬರುತ್ತೆ ಅಂತ ರೂಲ್ ಹೇಳ್ತಿದೆ, ಹೌದಲ್ಲ? ನಾವು ಚೆಕ್ ಮಾಡುವ. ಆಮೇಲೆ ಹೀಗೆ ಬರ್ಕೊಂಡೆ ನಾನು, ಇದು ಈಕ್ವಲ್ಸ್ ಟು ಇದಿಷ್ಟು ಬರುತ್ತೆ ಅಂತ ಬರ್ಕೊಂಡೆ. ಆಮೇಲೆ ನೆಕ್ಸ್ಟ್ ಈ 37 ಕ್ಯಾನ್ಸಲ್ ಆಗಬೇಕು ಅಂದ್ರೆ ನಾವು 37 ಇಂದ ಅದನ್ನ ಡಿವೈಡ್ ಮಾಡಬೇಕಾಯ್ತು. ಈ ಬಂದಿರೋ ಉತ್ತರಕ್ಕೆ ಡಿವೈಡೆಡ್ ಬೈ 37 ಮಾಡ್ರಿ ಅಂತ ಹೇಳುತ್ತೆ ರೂಲ್. ಅದಕ್ಕಾಗಿ ಈ 37 ಟು ಗೆಟ್ ದಿಸ್ 37 ಕ್ಯಾನ್ಸಲ್ಡ್, ಇದನ್ನ ನಾವು ಡಿವೈಡೆಡ್ ಬೈ 37 ಅಂತ ಬರ್ಕೊಳ್ತೇವೆ. 37 ನ್ಯೂಮರೇಟರ್ ಡಿನಾಮಿನೇಟರ್ ಇಂದ ಕ್ಯಾನ್ಸಲ್ ಆಯ್ತು. ಉಳಿಯೋದೇನು 3 ಇಂಟು 3 ಪ್ಲಸ್ 7 ಪ್ಲಸ್ 4 ಬ್ರಾಕೆಟ್ ಒಳಗಿದೆ. ಈಗ ನೆಕ್ಸ್ಟ್ ಬ್ರಾಕೆಟ್ ಒಳಗಿರೋ ಸಂಖ್ಯೆಯನ್ನ ನೀವು ಫಸ್ಟ್ ಆಡ್ ಮಾಡ್ಕೊಳ್ಬೇಕು. ಗೊತ್ತಿದೆ ನಿಮಗೆ ಬಾರ್ಡ್ಮಸ್ ರೂಲ್ ಪ್ರಕಾರ. ಈಗ ಎಷ್ಟು ಬಂತು, 7 ಪ್ಲಸ್ 3 10, 10 ಪ್ಲಸ್ 4 14, 14 ಇಂಟು 3 42 ಬರುತ್ತೆ, ಹೌದಾ? ಈಗ 42
2 ಅಂದ್ರೆ ಏನಾಯ್ತು ಅರ್ಥ? 3 ಟೈಮ್ಸ್ a ಪ್ಲಸ್ ಬಿ ಪ್ಲಸ್ ಸಿ ಅಂತ ಆಯ್ತು. ಸೇಮ್ ಬಂದಿರುತ್ತೆ. ನಿಮ್ಗೆ ಬೇಕಾದ್ರೆ ಈಗ ಇದಿಷ್ಟು ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 37 ಮಾಡಿ ನೋಡ್ರಿ, ನಿಮಗೆ 42ನೇ ಬರುತ್ತೆ. ಅದಕ್ಕಾಗಿ ಇದಿಷ್ಟೇ ಮಾಡಿದ್ರಾಯ್ತು. ನೀವು ಈ ಡಿಜಿಟ್ ಅನ್ನ ರಿವರ್ಸ್ ಮಾಡುವಾಗ ಇದೇ ಆರ್ಡ್ರಲ್ಲೇ ಮಾಡ್ಕೊಳ್ರಿ. ಬೇರೆ ತರ ಮಾಡಿದ್ರೆ ನಿಮಗೆ ಈ ರೌಂಡ್ ಫಿಗರ್ ಬರಲ್ಲ, ಡೆಸಿಮಲ್ ಇದೇ ಸಂಖ್ಯೆ ಸಿಗತ್ತೆ, ಆದ್ರೆ 0.9 0.7 ಸಮಥಿಂಗ್ ಆ ತರ ಬರ್ತಾ ಹೋಗುತ್ತೆ ಡಿಜಿಟ್ ಅನ್ನ ನೀವು ಬೇರೆ ತರ ರಿವರ್ಸ್ ಮಾಡ್ಕೊಂಡ್ರೆ. ಆದ್ರಿಂದ ಬುಕ್ಕಲ್ಲಿ ಯಾವ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ಆರ್ಡರ್ ಅಲ್ಲೇ ನೀವು ಅದನ್ನ ರಿವರ್ಸ್ ಮಾಡ್ಕೊಳ್ಳೋದು ಬೆಸ್ಟ್. ABC CAB ಗೊತ್ತಾಯ್ತಾ? BCA ಆಮೇಲೆ ಅದೇ ಪ್ರಕಾರ ಸಂಖ್ಯೆ ಬರ್ಕೊಂಡು ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ರೆ ಆಯ್ತು ಅಷ್ಟೇ. ನೆಕ್ಸ್ಟ್ 417 ಇದೆ. ಇಲ್ಲೂ ಅಷ್ಟೇ ABC is equals to 417 ಅಂತ ತಗೊಳ್ತೀವಿ. ಆಮೇಲೆ CAB ಫಾರ್ಮು. CAB ಅಂದ್ರೆ C ವ್ಯಾಲ್ಯೂ 7, A 4 ಇದೆ. ಸೊ 741 ಆಯ್ತು, B ವ್ಯಾಲ್ಯೂ 1 ಇರೋದ್ರಿಂದ. ಆಮೇಲೆ BCA ಇದೆ. B ವ್ಯಾಲ್ಯೂ 1, C ವ್ಯಾಲ್ಯೂ 7, A ವ್ಯಾಲ್ಯೂ 4. ಅದೇ ಆರ್ಡರ್ ಅಲ್ಲೇ ಸಂಖ್ಯೆಯನ್ನು ಬರ್ಕೊಳ್ಬೇಕು. ಆಮೇಲೆ ಇವು ಮೂರು ಸಂಖ್ಯೆಯನ್ನ ಕೂಡಿಸಿದ್ರೆ ಆಡಿಂಗ್ ABC CAB ಅಂಡ್ BCA ವಿ ಗೆಟ್. ಮೂರು ಸಂಖ್ಯೆಯನ್ನ ಕೂಡಿಸಿದ್ವಿ. ಮೂರು ಸಂಖ್ಯೆಯನ್ನ ಕೂಡಿಸಿದ್ರೆ ರೂಲ್ ಪ್ರಕಾರ ನಮಗೆ 37 ಇಂಟು 3 ಇಂಟು ಬ್ರಾಕೆಟ್ ಒಳಗೆ 4 + 1 + 7 ಅಂತ ಬರುತ್ತೆ. 37 ಇಂಟು 3 ಇಂಟು ಇಲ್ಲಿ 7 + 1 8, 8 + 4 12. ಹೌದಾ? ಇದಕ್ಕೆ ಡಿವೈಡೆಡ್ ಬೈ 37 ಮಾಡಿದ್ರೆ 37 ಕ್ಯಾನ್ಸಲ್ ಆಯ್ತು. 12 3s 36 ಬರುತ್ತೆ. ನೀವು ಬೇಕಾದ್ರೆ ಇದು ಮೂರನ್ನು ಕೂಡಿಸ್ಕೊಂಡು ಡಿವೈಡೆಡ್ ಬೈ 37 ಅನ್ನ ನಾವು ಡಿವೈಡ್ ಮಾಡಬೇಕು ಅಂತ ಫಾರ್ಮುಲಾ ರೂಲ್ ಅಲ್ಲೇ ಇದೆ. ಆದ್ರಿಂದ ನಾವು 37 ಇಂದಾನೆ ಡಿವೈಡ್ ಮಾಡ್ತೇವೆ. ಇವು ಮೂರು ಸಂಖ್ಯೆಯನ್ನ ಕೂಡಿಸ್ಕೊಂಡು ಡಿವೈಡೆಡ್ ಬೈ 37 ಮಾಡಿದ್ರೆ ನಮ್ಗೆ ಸಿಗೋ ಉತ್ತರ 36 ಆಗಿರುತ್ತೆ. ಅಂದ್ರೆ ಇದಿಷ್ಟು ಕೂಡಿಸಿ ಡಿವೈಡ್ ಮಾಡೋದು ತುಂಬಾ ಕಷ್ಟ ನಮಗೆ. ಅದಕ್ಕಾಗಿ ಡೈರೆಕ್ಟ್ ಆಗಿ ಫಾರ್ಮುಲಾ ಏನ್ ಹೇಳ್ತಿದೆ, 37 ಇಂಟು 3 ಇಂಟು 4 + ಕೊಟ್ಟಿರೋ ಡಿಜಿಟಿನ ಸಮ್ಮು ಅದನ್ನು ಬರ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಗತ್ತೆ. ದಿಸ್ ಇಸ್ 36 ಈಸ್ ದ quotient, required quotient with 0 remainder. Here also 42 is the required answer, which is our quotient with 0 remainder. Okay, I hope you have understood now. Now let us see subtraction. Okay, subtraction for same digitization. Subtraction ಮಾಡುವಾಗ ಎಂತ ಮಾಡ್ತೀವಿ ನಾವು ನೋಡಿ, ಸೇಮ್ ಡಿಜಿಟ್ $374 ಇದೆ. ಸಬ್ಟ್ರಾಕ್ಟ್ ಇದು ಸಬ್ಟ್ರಾಕ್ಟ್. ಹೌದಾ? ಈಗ ಇಲ್ಲಿ ನಾವು ಯಾವ ಇದು ABC ಅಂತ ತಗೊಳ್ತೀವಿ ಇಸ್ ಈಕ್ವಲ್ಸ್ ಟು ABC. ಹೌದಾ? ಈಗ ಇಲ್ಲಿ A ಗಿಂತ B ದೊಡ್ಡದಿದೆ, ಸಾರಿ C ದೊಡ್ಡದಿದೆ. ಅದಕ್ಕಾಗಿ ಹಿಯರ್ C ಈಸ್ ಗ್ರೇಟರ್ ದ್ಯಾನ್ A. ಅವಾಗ ಎಂತ ಮಾಡ್ತೇವೆ, ಸಬ್ಟ್ರಾಕ್ಷನ್ನಿನ ರೂಲ್ ಏನ್ ಹೇಳುತ್ತೆ, ಯಾವ ಸಂಖ್ಯೆ ದೊಡ್ಡದಿದೆ ಅದೇ ಆ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ಕಳಿಬೇಕಾಗತ್ತೆ ನಾವು. ಅದಕ್ಕಾಗಿ ಈ ಪ್ಲೇಸಿನ ಸಂಖ್ಯೆ ದೊಡ್ಡದಿರೋದ್ರಿಂದ ನಾವು 10C ಪ್ಲಸ್ this is 10 means 3 digit number. This is so 100 we have to take 100C plus 10B plus A. ಇದು ರಿವರ್ಸ್ ಮಾಡಿದಾಗ ನಮಗೆ ಬರೋದು. ಇದು ಹೇಗಾಯ್ತು, ಈಗ ಇದು CBA ಅಂತಾನೆ ತಗೊಳ್ತೇವೆ. ಇದೇ ಆರ್ಡರ್ ಅಲ್ಲೇ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಬೇರೆ ಬೇರೆ ತರ ಬರ್ತಾ ಹೋಗುತ್ತೆ, ಮತ್ತೆ ಕನ್ಫ್ಯೂಷನ್ ಶುರುವಾಗುತ್ತೆ. ಈಗ ABC ಇದೆ ಅಂದ್ರೆ CBA ಹೀಗೆ ಅದ್ರ ಉಲ್ಟಾ ಮಾಡೋದಂದ್ರೆ ಈ ತರ B ಅನ್ನ ಮಿಡ್ಲಲ್ಲೇ ಇಟ್ಕೊಳ್ಬೇಕು. CBA ಅಂತ ತಗೊಳ್ಳಿ. CBA ಅಂತ ತಗೊಂಡ್ರೆ ನಿಮ್ಮ ಸಂಖ್ಯೆ 473 ಆಯ್ತು. ಹೌದಲ್ಲ? ಈಗ ಇದನ್ನ CBA ಅಂದ್ರೆ ನಮ್ಗೆ ಆಕ್ಚುಲಿ 100 ಇಂಟು C ಪ್ಲಸ್
10 ಇಂಟು ಬಿ ಪ್ಲಸ್ ಎ ಆಗುತ್ತೆ. ಇದೇ ಪ್ರಕಾರ ಈಗಿಲ್ಲಿ ಎ ಬಿ ಸಿ ಅಂದರೆ ಏನಾಯ್ತು, ಇದು 374 ಇದೆಯಲ್ಲ, ಇದು ಏನಾಯ್ತು 100 ಇಂಟು ಎ ಪ್ಲಸ್ 10 ಇಂಟು ಬಿ ಪ್ಲಸ್ ಸಿ ಆಯಿತು ಜನರಲ್ ರೂಲ್ ಪ್ರಕಾರ. ಈಗ ಈ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ಕಳಿಬೇಕು ಅಂತ. ಸಿ ಗ್ರೇಟರ್ ದೆನ್ ಎ ಇರೋದ್ರಿಂದ ಈಗ ಇಲ್ಲಿ ಈ ಸಂಖ್ಯೆ ದೊಡ್ಡದಾಯ್ತು, ಇದರಿಂದ ಇದನ್ನು ಕಳಿಬೇಕಾಗತ್ತೆ. ಅಂದ್ರೆ ನಾವೀಗ ಸಬ್ಟ್ರಾಕ್ಟಿಂಗ್ ABC from CBA we get 473 minus 374 is equals to 13 ಅಲ್ಲಿ 4 ಹೋಯ್ತು, ಎಷ್ಟು ಬಂತು 9, ಈಗ ಇಲ್ಲಿ 6 ಉಳಿತು, 16 ಅಲ್ಲಿ 7 ಹೋಯ್ತು, 16 ಅಲ್ಲಿ 7 ಹೋಯ್ತು ಅಂದ್ರೆ ಮತ್ತೆ 9 ಉಳಿತು, ಆಮೇಲೆ 3 ಅಲ್ಲಿ 3 ಹೋಯ್ತು 0. ಈಗ ಡಿವೈಡ್ ಬೈ ಸಬ್ಟ್ರಾಕ್ಷನ್ ಅಲ್ಲಿ ನಾವು ಬಂದಿರೋ ಉತ್ತರಕ್ಕೆ ಸಬ್ಟ್ರಾಕ್ಟ್ ಮಾಡಿ ಬಂದಿರೋ ಉತ್ತರಕ್ಕೆ 99 ಇಂದನೇ ಡಿವೈಡ್ ಮಾಡಬೇಕು ಅಂತ ರೂಲ್ ಹೇಳುತ್ತೆ. ಡಿವೈಡ್ ಬೈ 99 we get 99 divided by 99 which is equal to 1. Your quotient is 1 with 0 remainder ಅಂತ ಹೇಳುತ್ತೆ, ಹೌದಲ್ಲ? ಅಂದ್ರೆ ಈಗ ಇಲ್ಲಿ ಅರ್ಥ ಏನು, ಇಫ್ ಸಿ is greater than a your quotient is equals to c minus a ಬರುತ್ತೆ ಅಂತ ರೂಲು ಹೇಳುತ್ತೆ, ಹೌದಾ ನಿಮಗೆ? ಆ ಪ್ರಕಾರ ನಿಮ್ಗಿಲ್ಲಿ ನಿಮ್ಮ ಸಿ ಎಷ್ಟು 4, ಎ ಅಂದ್ರೆ 3 ಆಗಿರುತ್ತೆ, 4 minus 3 1 ಬರುತ್ತೆ. ಸೊ ಇಲ್ಲಿ ಕೂಡ ನಿಮಗೆ ಆನ್ಸರು ಒಂದೇ ಸಿಕ್ಕಿದೆ, ಇಸ್ ಈಕ್ವಲ್ಸ್ ಟು ಸಿ ಮೈನಸ್ ಎ ಆಗತ್ತೆ. ಇದೇ ತರ ಇದನ್ನು ತೋರಿಸ್ತೀನಿ ನೋಡಿ, ಸೇಮ್ ಸಂಖ್ಯೆಯನ್ನ ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗತ್ತೆ ಅಂತ. ABC is equals to 417, CBA is equals to C ವ್ಯಾಲ್ಯೂ ಎಷ್ಟು 7 ಇದೆ, B ವ್ಯಾಲ್ಯೂ 1 ಇದೆ, A ವ್ಯಾಲ್ಯೂ 4 ಇದೆ. ಸಬ್ಟ್ರಾಕ್ಟಿಂಗ್ ಈಗ ಇಲ್ಲೂ ಕೂಡ ನಮಗೆ C is greater than A ಇದೆ. Here C is greater than A. Therefore, subtracting ABC from CBA, we get CBA ಎಷ್ಟು ಸಿಕ್ಕಿದೆ 714 minus 417 is equal to 14 minus 7 7 0 ಉಳಿತು, 10ರಲ್ಲಿ 1 ಹೋಯ್ತು 9, 6ಅಲ್ಲಿ 4 ಹೋಯ್ತು 2 ಅಲ್ವಾ? ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸಲ. ಇಲ್ಲಿ 4 ಇದೆ, 4ಅಲ್ಲಿ 7 ಹೋಗಲ್ಲ, 14ಅಲ್ಲಿ 7 ಹೋಯ್ತು 7 ಬಂತು, ಇಲ್ಲಿ 0 ಆಯ್ತು. ಈಗ 0ಕ್ಕೆ ಈ ಕಡೆಯಿಂದ ಒಂದು ಬಾರೋ ಮಾಡ್ತೇವೆ, 10 ಆಯ್ತು, 10 minus 1 9, ಇಲ್ಲಿ ಒಂದು ತಗೊಂಡಿರೋದ್ರಿಂದ ಇಲ್ಲಿ 6 ಉಳಿತು, 6 minus 4 2 ಆಯ್ತು. ನಾವು ಡಿವೈಡ್ ಬೈ 97 divided by 99 is equals to how much you will get? Check. ಇದು ಈಕ್ವಲ್ಸ್ ಟು ನಿಮಗೆ ಎಷ್ಟು ಬರಬೇಕು ಹೇಳಿ? ಸಿ ಮೈನಸ್ ಎ ಎಷ್ಟಿರುತ್ತೆ ಅಷ್ಟೇ ಬರಬೇಕು. ಈಸ್ ಈಕ್ವಲ್ಸ್ ಟು ಸಿ ಎಷ್ಟು 7, ಇದೆಷ್ಟು ಎ 4,
ಅಂದ್ರೆ your answer is 3. If you check, you will get same answer. See, I will show you. Let us verify that. See here I will show. 297 no? Divided by 99. 333 is 3 2 ಉಳಿತು ಮತ್ತೆ 3 27 33 1s 33 3s. Your answer is 3. See, same answer you will get 3. ಜಸ್ಟ್ ಯಾವ ಥರ ರಿವರ್ಸ್ ಮಾಡಬೇಕು ಅದನ್ನು ನೀವು ಪಕ್ಕ ಈ ಸ್ಟೆಪ್ಪನ್ನು ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಅದು ಸ್ವಲ್ಪ ನೀವು ಈಗ ಇಲ್ಲಿ CBA ಬದಲು ನೀವು CAB ಅಂತ ಈಗ ಎಡಿಷನ್ ಅಲ್ಲಿ ಬರ್ಕೊಳ್ಳೋ ಥರ ಬರ್ಕೊಂಡ್ರೆ ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಆನ್ಸರು. ಇಲ್ಲಿ ಆನ್ಸರು ಪಾಯಿಂಟ್ ಸಮಥಿಂಗ್ ಯು ವಿಲ್ ಗೆಟ್. ಅದಕ್ಕಾಗಿ ಏನು ಮಾಡಿರಿ, ಬುಕ್ಕಲ್ಲಿ ಯಾವ ಆರ್ಡ್ರಲ್ಲಿ ಚೇಂಜ್ ಮಾಡಿ ಅದನ್ನು ಹೇಳಿದ್ದಾರೆ ಅದೇ ಮೆಥಡನ್ನು ಫಾಲೋ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಲೈಕ್ ದಿಸ್ ಯು ಹ್ಯಾವ್ ಟು ಸಾಲ್ವ್. ಇಫ್ ದೇರ್ ಈಸ್ ಮೋರ್ ಡೌಟ್ ಯು ಸೆಂಡ್ ಮೀ ಮೆಸೇಜ್ ಆ್ಯಂಡ್ ಪ್ಲೀಸ್ ಸೆಂಡ್ with your name. You have to send message because I cannot understand who are not getting the point. If I don't know your name, how can I teach you? So you have to tell who are you. Okay? If there is more doubt, you can contact me personally or you can send message. More questions I will solve, and if there is any doubt in a particular number, you send me that number only. I will solve and send you. Okay? Is that clear? Okay, thank you. Try that given questions. Yesterday I have sent you 10 homework questions. You try that. If there is any doubt, let us see. Okay? Thank you.